Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ರದ್ದು ಎನ್ನಲಾದಂಥ ಅಶ್ಲೀಲ ವಿಡಿಯೋ ಒಂದು ಏನು ವೈರಲ್ ಆಗಿತ್ತಲ್ಲ, ಬಹಳಷ್ಟು ವಿಡಿಯೋಗಳು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಂಧಿತ ಇಬ್ಬರು ಆರೋಪಿಗಳ ಜಾಮೀನು ಅರ್ಜಿ ವಜಾಗಿದೆ. ಅಂದರೆ ವೈರಲ್ ಮಾಡಿರುವಂಥ ವಿಚಾರಕ್ಕೆ ಅಥವಾ ಎಲ್ಲ ಕಡೆ ಹಂಚಿಬಿಟ್ಟಿದ್ದಾರೆ ಇವರು ಅನ್ನುವಂಥ ಕಾರಣಕ್ಕಾಗಿ ಯಾರಿಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತಲ್ಲ, ಅವರಿಬ್ಬರು ಜಾಮೀನಿಗಾಗಿ ಅರ್ಜಿ ಹಾಕಿದ್ರು. ಇಬ್ಬರ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಲಿಖಿತ್, ಚೇತನ್ ಇವರೇ ಇಬ್ಬರು ಈಗ ಆಲ್ರೆಡಿ ಬಂಧಿತ ಆರೋಪಿಗಳು. ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತರು ಕೂಡ. ಲಿಖಿತ್, ಚೇತನ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ ಕೋರ್ಟ್. ಹಾಸನದ 1ನೇ ಹಿರಿಯ ಸಿವಿಲ್ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. 1ನೇ ಅಧಿಕ ಹಿರಿಯ ಸಿವಿಲ್ ಕೋರ್ಟ್ ಆದೇಶ ಕೊಟ್ಟಿದೆ. ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸದ್ಯ ಲಿಖಿತ್ ಗೌಡ ಹಾಗೆ ಚೇತನ್. ಮೇ 12ನೇ ತಾರೀಕಿನಂದು SIT ತಂಡ ಲಿಖಿತ್ ಹಾಗೆ ಚೇತನನ್ನು ಬಂಧಿಸಿತ್ತು. ನಿನ್ನೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಆರೋಪಿ ಪರ ವಕೀಲರು. ಇವತ್ತು ವಿಚಾರಣೆ ನಡೆಸಿ ಅರ್ಜಿಯನ್ನು ವಜಾಗೊಳಿಸಿದೆ ಕೋರ್ಟ್. ಪ್ರೀತಮ್ ಗೌಡ ಆಪ್ತರ ಹೋಟೆಲ್ ಬಾರ್ಗಳ ಮೇಲೆ ದಾಳಿ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆಗಿದೆ. ಹಾಸನದ 2 ಕಡೆ SIT ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶರತ್ ಒಡೆತನದ ಬಾರ್, ಶರತ್ ಅನ್ನೋರ ಒಡೆತನದ ಬಾರ್, ಕಿರಣ್ ಅನ್ನೋರ ಒಡೆತನದ ಹೋಟೆಲ್, ಹೀಗೆ ಬಾರ್ ಹಾಗೆ ಹೋಟೆಲ್ಗಳಲ್ಲಿ SIT ಪರಿಶೀಲನೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಸನದ 2 ಕಡೆ SIT ದಾಳಿ ನಡೆಸಿದ್ದು ಬಿಜೆಪಿ ಮುಖಂಡ ಹಾಗೆ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರ ಹೋಟೆಲ್ ಹಾಗೆ ಬಾರ್ಗಳ ಮೇಲೆ ದಾಳಿಯಾಗಿದೆ. ಒಂದು, ಈ ಹಾಸನದ ಮಂದಿಗೆಲ್ಲ ಗೊತ್ತಿರುತ್ತೆ, ಬಹಳಷ್ಟು ಮಂದಿಗೆ ಕ್ವಾಲಿಟಿ ಬಾರ್ ಅಂತ. ಕ್ವಾಲಿಟಿ ಬಾರ್, ಶರತ್ ಒಡೆತನದ ಬಾರ್ ಮತ್ತೆ ಕಿರಣ್ ಒಡೆತನದ ಒಂದು ಹೋಟೆಲ್ ಮೇಲೆ ದಾಳಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಇದೇ SIT ದಾಳಿ ನಡೆಸಿರುವಂಥದ್ದು. ಒಂದು ಹೋಟೆಲ್ ಶ್ರೀಕೃಷ್ಣ ಅಂತ, ಅದು ಕಿರಣ್ ಅವರ ಒಡೆತನದ ಹೋಟೆಲ್ ಅನ್ನೋದು ಗೊತ್ತಾಗ್ತಾ ಇದೆ, ಶ್ರೀಕೃಷ್ಣ ಹೋಟೆಲ್. ಮತ್ತೊಂದು ಕಡೆ ಕ್ವಾಲಿಟಿ ಬಾರ್ ಹಾಗೆ ಹೋಟೆಲ್ನಲ್ಲಿ ಸದ್ಯ SIT ಟೀಮ್ ಪರಿಶೀಲನೆ ನಡೆಸ್ತಾ ಇದೆ. ಗೊತ್ತಿಲ್ಲ ಯಾವ ಮಾಹಿತಿ ಆಧಾರದ ಮೇಲೆ ಇಂಥದ್ದೊಂದು ರೈಡ್ ಆಗಿರ್ಬೋದು ಎತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಬಟ್ ಸಂಗತಿ ಏನು ಅಂತ ಅಂದರೆ, ಈ ವಿಡಿಯೋಗಳನ್ನು ವೈರಲ್ ಮಾಡುವಂಥ ಸಂದರ್ಭದಲ್ಲಿ ಈ ಕಿಡಿಗೇಡಿಗಳು ಇದನ್ನು ಯಾರು ವೈರಲ್ ಮಾಡಿದ್ರು ಅವ್ರು ಭಾಳಷ್ಟು ಈ ಹೋಟೆಲ್ಗಳಲ್ಲೆಲ್ಲ ಒಂದು ಮೀಟಿಂಗ್ ಮಾಡಿದ್ರು, ಭಾಳಷ್ಟು ಕಡೆ ಕೂತಿದ್ರು, ಚರ್ಚೆ ನಡೆಸಿದ್ರು. ಈ ಥರದ್ದೆಲ್ಲ ಕೆಲ ಆರೋಪಗಳಿದೆ. ಅದಕ್ಕೆ ಪೂರಕವಾಗಿ ನಡೆದಿರುವಂಥ ದಾಳಿನೋ ಅಥವಾ ಇಲ್ಲೇನಾದರೂ ಎವಿಡೆನ್ಸ್ಗಳು ಸಿಗ್ಬೋದು ಈ ವೈರಲ್ ಮಾಡಿರೋ ವಿಚಾರವಾಗಿ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ಇನ್ನು ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ರೇವಣ್ಣ ಅವರು ದೇಗುಲಗಳ ಮೊರೆ ಹೋಗಿದ್ದಾರೆ. ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ದೇವಸ್ಥಾನಗಳ ಭೇಟಿಯನ್ನು HD ರೇವಣ್ಣ ಅವರು ಸದ್ಯ ನಡೆಸ್ತಾ ಇದ್ದಾರೆ. ದೇವೇಗೌಡರ ನಿವಾಸದಿಂದ HD ರೇವಣ್ಣ ಅವರು ತೆರಳಿದ್ರು. ಆನಂತರದಲ್ಲಿ ಲಕ್ಷ್ಮೀ ವೆಂಕಟರಮಣ ದೇಗುಲಕ್ಕೆ HD ರೇವಣ್ಣ ತೆರಳುತ್ತಾರೆ. JP ನಗರದಲ್ಲಿದೆ ಲಕ್ಷ್ಮೀ ವೆಂಕಟರಮಣ ದೇವಾಲಯ. ಆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದ್ರು. ಬಳಿಕ ವಾಪಸ್ ತೆರಳುತ್ತಾ ಇದ್ದಾರೆ ರೇವಣ್ಣ ಅವರು. ನೋಡ್ತಾ ಇದೀವಲ್ಲ, ಇದು ಲಕ್ಷ್ಮೀ ವೆಂಕಟರಮಣ ದೇಗುಲಕ್ಕೆ ಅವರು ತೆರಳಿ ಪೂಜೆಯನ್ನು ಮುಗಿಸ್ಕೊಂಡು ಅದಾದ ನಂತರದಲ್ಲಿ ವಾಪಸ್ ತೆರಳುತ್ತಾ ಇರುವಂಥ ಸಂದರ್ಭ. ಬಹುಶಃ ಅವರು ದೇವೇಗೌಡರ ಕುಟುಂಬಕ್ಕೆ, ಅಂದರೆ ದೇವೇಗೌಡರ ಕುಟುಂಬ ನಾನು ಮೊದಲೇ ಹೇಳಿದಾಗೆ ಭಾಳ ಈ ಪೂಜೆ ಪುನಸ್ಕಾರ ದೈವಿ ಭಕ್ತಿಯನ್ನು ಹೊಂದಿರುವಂಥ ಕುಟುಂಬ. ಅವ್ರ ತಂದೆ ತಾಯಿಯನ್ನು ಭೇಟಿ ಮಾಡೋದಕ್ಕೆ ಹೋದಂಥ ನಂತರದಲ್ಲಿ ಅವ್ರಿಗೆ ಬಹುಶಃ ಹೀಗೆ ದೇಗುಲಕ್ಕೆ ಹೋಗಿ ಭೇಟಿ ಕೊಟ್ಟು ಅದಾದ ನಂತರದಲ್ಲಿ ಮನೆಗೆ ಹೋಗುವಂಥ ನಿಟ್ಟಿನಲ್ಲಿ ಸೂಚಿಸಲಾಗಿರ್ಬೋದು ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಆ ಕಾರಣಕ್ಕಾಗಿನೋ ಏನೋ ಸೀದಾ ಅವರು ಲಕ್ಷ್ಮೀ ವೆಂಕಟರಮಣ ದೇಗುಲಕ್ಕೆ ಭೇಟಿ ಕೊಟ್ಟರು. ಇನ್ನು ಪದ್ಮನಾಭನಗರದ HD ದೇವೇಗೌಡರ ನಿವಾಸಕ್ಕೆ ಶಾಸಕ ಮುನ್ರತ್ನ ಕೂಡ ಭೇಟಿ ಕೊಟ್ಟಿದ್ದಾರೆ. RR ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ದೇವೇಗೌಡರ ನಿವಾಸದಲ್ಲಿ ಸದ್ಯ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಈಗ ಅಲ್ಲಿಗೆ ಮುನ್ರತ್ನ ಕೂಡ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಹಲವು ಮಂದಿ JDS ಶಾಸಕರುಗಳು ಹೇಗೆ ರೇವಣ್ಣ ಅವರಿಗೆ ಸಮಾಧಾನ ಹೇಳುವಂಥ ನಿಟ್ಟಿನಲ್ಲಿ ಮತ್ತೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ನಿಟ್ಟಿನಲ್ಲಿ ದೇವೇಗೌಡರ ನಿವಾಸಕ್ಕೆ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅದರಂತೆ
ಈಗ ಮುನಿರತ್ನ ಅವರು ಕೂಡ ಹೋಗಿ ದೇವೇಗೌಡರ ಜೊತೆ ನಿಂತು ಕೂತು ತೆಗೆಸ್ಕೊಂಡಿರುವಂಥ ಫೋಟೋಗಳು ಕೂಡ ಹರಿದಾಡ್ತಾ ಇವೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ದೇವೇಗೌಡರು ಬಹಳ ದಿನಗಳಿಂದ ಏನು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದು, ಕ್ಯಾಮರಾ ಕಣ್ಣಿಗೆ ಕಾಣಿಸ್ಕೊಳ್ಳೋದು ನಾವು ಅಷ್ಟು ಗಮನಿಸ್ತಾ ಇಲ್ಲ. ಬಟ್ ಈಗ ನಾವು ದೇವೇಗೌಡರನ್ನು ನೋಡಬಹುದಾಗಿದೆ. ನೋಡಿ, ಸಹಜವಾಗಿ ಅವರು ಕೂಡ ತಮ್ಮ ಕುಟುಂಬಕ್ಕೆ, ಅದರಲ್ಲೂ ಕೂಡ ತಮ್ಮ ಪುತ್ರನಿಗೆ ಆದಂಥ ಈ ಸಂಗತಿಯನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಭಾಳ ಬೇಸರ ಆಗಿರ್ತಾರೆ. ಆ ಸಂದರ್ಭದ ಕೆಲ ಫೋಟೋಗಳು, ಅವರು ಭೇಟಿಯಾದಂಥ ಸಂದರ್ಭದ ಫೋಟೋಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.